ಡೆವಲಪ್ಮೆಂಟ್ ಆಯ್ತು ಅಷ್ಟೇ ಅವತ್ ಇಲ್ಲಿ ಬಂದು ನಿಮ್ ಲಾಯರ್ ಕೋರ್ಟಿಗೆ ಬರಲ್ಲ, ನಿಮ್ಮ ಹತ್ರ ಏನು ಇಲ್ಲ, ಇವರು ಕೋರ್ಟ್ಗೆ ಹಾಜರಾಗಲ್ಲ, ಇವರು ಪೇಪರ್ ಇಲ್ಲಿರೋ ತಗೊಂಡವ್ರೆ ಅಂತ ರಾಂಗ್ ಮೆಸೇಜ್ ಕೊಡ್ತಾ ಇದ್ರು ಸಮಾಜಕ್ಕೆ. ಎಷ್ಟ್ ಬಗ್ಗೆ ನೆಗೆಟಿವ್ ಹೇಳ್ಬೇಕು, ಜನ ತಪ್ಪು ತಿಳ್ಕೋಬೇಕು. ಒಬ್ಬ ಸ್ಟಾರ್ಗೆ ಎಷ್ಟೊತ್ತು ಓ ಇವ್ರಿಗೆ ಬೇಕಿತ್ತ ಇಷ್ಟು ದೊಡ್ಡ ಆಸ್ತಿನ ಹೊಡ್ಕೊಂಡವ್ರೆ ಅನ್ಬೇಕಲ್ಲ, ಅದಕ್ಕೆ ಈ ತರ ಅಲ್ಲ. ಏನಂದ್ರೆ ಈಗ ಅವ್ರಿಗಿದು ದೊಡ್ಡದು, ಎಷ್ಟಕ್ಕೆ ಸಣ್ಣದಿರ್ಬೋದು, ಪ್ರತಿಯೊಬ್ಬ ಮನುಷ್ಯಗೂ ದೊಡ್ಡದೆ. ಆತರ ರಾಂಗ್ ಮೆಸೇಜ್ ಹೋಗ್ಲಿ ಅಂತ ಇವರು ಪ್ಲಾನ್ ಮಾಡಿ ಮಾಡ್ತಾ ಇದ್ರು. ಅದಕ್ಕೆ ನಾನು ಕ್ಲಾರಿಟಿ ಕೊಟ್ಬಿಡೋಣ, ಆಚೆ ಬಂದು ಹೇಳ್ಬೇಕಿದ್ದೀನ ಅಂತ ಬಂದು. ನಾನು ಪ್ರೆಸ್ ಮೀಟ್ ಯಾವಾಗ ಮಾಡ್ಬೇಕಿತ್ತು, ಕೋರ್ಟ್ ಇಂದ ಬರ್ಲಿ ಅಂತ ಕಾಯ್ತಾ ಇದೆ. ಇವ್ರು ಅಷ್ಟೊತ್ತಿಗೆ ಅಲ್ಲಿ ಹೋಗೋದು, ಗಲಾಟೆ ಮಾಡೋದು, ಅದೇನು ಫೆನ್ಸಿಂಗ್ ಹಾಕೋದು ಅವ್ರು ಮಾಡಿದ್ರು. ಆಮೇಲೆ ಕಿತ್ಬಿಟ್ಟು ನಾವ್ ಹಾಕ್ತಾ ಇದ್ವಿ. ಇವತ್ತು ಸೈಟ್ ಹತ್ರ ಬಂದು ಗಲಾಟೆ ಮಾಡ್ತಿದ್ರು. ಅದಲ್ದೇನೆ ರಾಂಗ್ ಮೆಸೇಜ್ ಕೊಡೋದು ಇವ್ರ ಹತ್ರ. ನಾವು ನೋಡಿ ಪ್ರತಿ ಒಂದನ್ನು ಕ್ಲಿಯರ್ ಕೊಟ್ಟಿದ್ವಿ. ಏನು ಟ್ಯಾಕ್ಸ್ ಇಂದ ಪ್ರತಿಯೊಂದು ಸರ್ವೆ ನಂಬರ್ ಇಂದ ಎಲ್ಲಾನು ಅವ್ರಿಗೂ ತೋರಿಸಿದೀವಿ. ಆಗಾಗ ಬಂದು ಗಲಾಟೆ ಮಾಡಬಾರ್ದು ಅಂತ ಹೇಳಿದೀವಿ. ಆಮೇಲೆ ಇವ್ರು ಏನು ಹೇಳ್ತಿದ್ದಾರೆ, ಮೊದಲಿದ್ದಾಗಿಂದ ಅವ್ರಿಗೆ ಜಾಗದ ವಿಷಯನೇ ಗೊತ್ತಿಲ್ಲ ಅಂತ ಹೇಳ್ತಾವ್ರೆ. ನಾನು ಹೇಳೋದು, ಮೊದಲಿದ್ದವರು ಬೋರ್ಡ್ ಹಾಕಿದ್ರು, ವೈಟ್ ಬೋರ್ಡ್ ಹಾಕಿ ಇದು ನಮ್ದು ಜಾಗ ಪ್ರಾಪರ್ಟಿ ಅಂತ. ಯಾರು ನಮ್ಮ ಗಿರೀಶ್, ಅದು ಇವರು ಅವಾಗ್ಲೂ ಏನೇನೋ ಗಲಾಟೆಗಳು ಮಾಡ್ಕೊಂಡಿದ್ರು ಅಂತ ಈಗ ಅವ್ರು ಹೇಳಿದ್ರು. ನಾನು ಅದಕ್ಕೆ ಬೋರ್ಡ್ ಹಾಕೊಂಡು ನಾನು ಪೆಂಚಿಂಗ್ ಹಾಕೊಂಡಿದ್ದೆ ಅಂತ ಹೇಳಿದ್ರು. ಈಗ ಹೇಳ್ತಾವ್ರೆ ಇಲ್ಲ ನಮ್ಗೇನು ಗೊತ್ತೇ ಇಲ್ಲ, ನಾವಿದನ್ನ ಅವಾಗ ನಮಗ್ ಗೊತ್ತಿಲ್ಲದೆ ಹಿಂಗ್ ಬಿಟ್ಕೊ ಬಂದಿದ್ವಿ, ಇವಾಗ ಗೊತ್ತಾಯ್ತು ಪುಷ್ಪ ಅವ್ರು ತಗೊಂಡಿದ್ದು ಅಂತ ಈಗ ಹೇಳ್ತಾ ಇರೋದು. 40 ವರ್ಷದಿಂದ ಒಬ್ಬ ಮನುಷ್ಯಂಗೆ ಏನು ಗೊತ್ತಾಗಲ್ವಾ? ಒಂದ್ ಜಾಗ ಏನ್ ಹೇಳ್ತಾರೆ ಅದಕ್ಕೆ, ಭೂಮಿ ಹೋಗಿ ಸೈಟ್ ಆಗಿದೆ, ಅಲ್ಲಿವರೆಗೂ ಇವ್ರೇನು ಹೋಗಿರೋದೇ ಇಲ್ವಾ? ಅದು ಇಷ್ಟು ದೂರ ಹತ್ರ ಇದ್ದಾರೆ, ಊರು ಹತ್ರ. ಅದು ಗೊತ್ತಿಲ್ಲ ಅಂತ ಮೆಸೇಜ್, ರಾಂಗ್ ಮೆಸೇಜ್. ಎಷ್ಟು ಮನೆ ಹೆಸರು ಹಾಳು ಮಾಡಕ್ ಕೊಡ್ತಾ ಇರೋದು ಇದು. ಅದಕ್ಕೆ ನಾನು ನಿಮ್ಗೆ ಏನ್ ಕ್ಲಾರಿಟಿ ಕೊಡ್ತಾ ಇದ್ದೀನಿ, ನನ್ನ ಹತ್ರ ಪ್ರತಿಯೊಂದು ಡಾಕ್ಯುಮೆಂಟ್ಸು ಪಕ್ಕ ಇದೆ. ಅದನ್ನ ನಾನು ಕೋರ್ಟಿಗೆ ಕೊಟ್ಟಿದ್ದೀನಿ. ಕೋರ್ಟಿದೆಲ್ಲ ನಾವಿಲ್ಲಿ ಹೇಳಕ್ಕಾಗಲ್ಲ, ಯಾಕೆಂದ್ರೆ ಸರ್ವೆ ನಂಬರ್ ಹೇಳ್ಬೋದು ಅಥವಾ ಒಂದು ಅಮೌಂಟ್ ಹೇಳ್ಬೋದು, ಅದು ಬಿಟ್ಟು ಏನು ಹೇಳ. ಅದೆಲ್ಲ ಕ್ಲಿಯರೆನ್ಸ್ ಇದೆ ಅಂತ ನಾನು ಅಲ್ಲಿ ಇಲ್ಲಿ ಮಾತಾಡೋದು ಬೇಡ ಅಂತ ಸ್ಟೇಷನ್ಗೆ ಬಂದು ಕೊಟ್ಟಿದ್ದೀನಿ. ಇವತ್ತು ಕ್ಲಾರಿಟಿ ಕೊಟ್ಟಿದ್ದೀನಿ. ಆಮೇಲೆ ಈ ಸೈಟ್ ನ ಮಾರಾಟಕ್ಕೆ ಓಡಾಡ್ತಾ ಇದ್ದಾರೆ ಪೇಪರ್ ಇಟ್ಕೊಂಡು ಎಲ್ಲ ಕಡೆ. ಏನಂತ, ಇದು ನನ್ನಂತೆ ಆಗಿದೆ ಕೋರ್ಟಿಂದ, ಇದು ನಂದು, ತಗೊಳ್ಳಿ ಅಂತ. ದಯವಿಟ್ಟು ಈ ಮುಖಾಂತರ ಮೆಸೇಜ್ ಕೊಡ್ತೀನಿ, ವಿದ್ಯಾನಗರದಲ್ಲಿ ಬೆಲೆ ಇದೆ ಅಂತ ಈ ತರ ಮೋಸ ಹೋಗ್ಬೇಡಿ ದಯವಿಟ್ಟು. ಯಾಕೆಂದ್ರೆ ದುಡ್ಡಿದೆ, ಹೆಸರಿದೆ ಅಂತ ಸೈಟ್ ತಗೊಳಕ್ ಹೋಗ್ಬೇಡಿ. ಯಾಕೆಂದ್ರೆ ಹೊಲದ ಸೈಟ್ ಆದ್ರೂ ಗೊತ್ತಿಲ್ಲ ಅಂದ್ರೆ ಮತ್ತೆ ನಮ್ಮಂತವ್ರು ಈಗ ಲಾಯರ್ ಮೋಸನಾ ಅಥವಾ ಗೌರ್ಮೆಂಟ್ ಮೋಸನಾ ಹೇಳಿ? ಈಗ ನೀವು ಸಬ್ ರಿಜಿಸ್ಟರ್ ಮೋಸ ಆಗಿರ್ಬೇಕು ಹಾಸಂದು. ನನಗೆ ನಾನು ಸಬ್ ರಿಜಿಸ್ಟರ್ ಮಾಡಿದೀನಿ, ಖಾತೆ ಕಂದಾಯ ಗಿರೀಶ್ ಮಾಡಿದ್ದಾರೆ, ಶ್ರೀಮತಿ ಮಾಡಿದ್ದಾರೆ. 47 ವರ್ಷಕ್ಕಿಂತ ಇವ್ ನೋಡ್ಕೊಂಡಿಲ್ಲ ಅಂದ್ರೆ ಹಂಗಾರೆ ಗೌರ್ಮೆಂಟ್ ಬೋಗಸ. ಇದು ಕೋರ್ಟಲ್ಲಿ ಇತ್ಯರ್ಥ ಆಗುತ್ತೆ. ಅಲ್ಲಿವರೆಗೂ ಅವರು ಗಲಾಟೆ ಮಾಡೋದು, ಅಲ್ಲಿ ಬರೋದು, ರಾಂಗ್ ಮೆಸೇಜ್ ಕೊಡೋದು, ಇವರೆಲ್ಲ ಬ್ರೋಕರ್ಸ್ ಎಲ್ಲ ಬರೋದು ಎಲ್ಲ ಆಗ್ಬಾರ್ದು ಅಂತ ನಾನ್ ಬಂದು ಡಾಕ್ಯುಮೆಂಟ್ ಸಮೇತ ನಮ್ಮ ಲಾಯರ್ ಜೊತೆ ಬಂದು ಕೊಟ್ಟಿದ್ದೀನಿ. ಅದಕ್ಕೆ ಈಗ ನೀವೇನ್ ಮಾಡ್ಬೇಕು ಅಂದ್ರೆ ಇದನ್ನ ಟಿವಿಲಿ ಹೇಳಿ, ನಾನು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀನಿ, ಕ್ಲಿಯರ್ ಆಗಿದೆ ನಂದೆಲ್ಲ. ನಮ್ಮ TV9 ಅವ್ರಿಗೆ ಲಾಯರ್ ಇದಾರೆ ಒಬ್ರು, ಅವ್ರಿಗೂ ಕೊಟ್ಟಿದ್ದೀನಿ. ನೋಡಿ, ಅವ್ರು ಕುತ್ಕೊಂಡು ನೋಡಿದ್ರು. ಅವರೇ ನಮ್ಮ ಪರ ಅವ್ರ ಪರ ಅಲ್ಲ, ಡಾಕ್ಯುಮೆಂಟ್ಸ್ ಸರಿಗಿದ್ರೆ ಹೇಳ್ತಾರೆ. ಡಾಕ್ಯುಮೆಂಟ್ಸ್ ಎಲ್ಲ ಚೇಂಜ್, ಅದನ್ನ ಮಿಕ್ಕಿದ್ದು ಈ ಸೆಟ್ ನಂಬರ್ ಚೇಂಜ್. ನಾನು ಲಾಯರ್ ಅಲ್ಲ, ನಮ್ ಲಾಯರ್ ಹೇಳ್ತಾರೆ. ಅಲ್ಲ, ಅವರು ಎಲ್ರಿಬ್ರಿಗೂ ಅವ್ರು ಇದಕ್ ಬರಲ್ಲ. ಬಟ್ ಏನಂದ್ರೆ ಅವ್ರಿಗೆ ಏನಾಗಿದೆ ಅಂದ್ರೆ, ಈಗ ನಾವು ಸೆಲೆಬ್ರಿಟಿ ಅಲ್ವಾ, ಟಿವಿಲಿ ಬಂದ್ ಮಾತಾಡ್ಲಿ, ರಾಂಗ್ ಮೆಸೇಜ್ ಹೋಗ್ಲಿ ಅಂತ ಇದನ್ನ ಪ್ಲಾನ್ ಮಾಡ್ತಾವ್ರೆ. ಈಗ ಅವ್ರ ಆಚೆ ಬಂದ್ರೆ ಗೊತ್ತಾಗಲ್ಲ, ನಾವು ಆಚೆ ಬಂದ್ರೆ ಜನಕ್ಕೆ ಗೊತ್ತಾಗ್ಲಿ ಅಂತ ಇದನ್ನ ಪ್ಲಾನ್ ಮಾಡ್ತಾವ್ರೆ. ನಾವ್ ಆಚೆ ಬಂದು ಆಯ್ತು, ಎಲ್ಲಾರು ನೋಡಿ ಆಯ್ತು, ಇದನ್ನ ರಾಂಗ್ ಮೆಸೇಜ್ ಅವ್ನ್ ಕೊಟ್ಟು ಆಯ್ತು. ನಮ್ದಾರ್ ನಾವು ತಗೋತೀವಿ, ಅವನ್ದಾರ್ ಅವ್ನ್ ತಗೊಳ್ಳಿ. ಅವಂದಾದ್ರೆ 42 ವರ್ಷ ಗೌರ್ಮೆಂಟ್ ನಮ್ಗೆಲ್ಲ ಮಾಡ್ಕೊಡ್ತಲ್ಲ 3 ಜನಕ್ಕೆ. ಯಾರ್ಯಾರಿಗೆ? ಶ್ರೀಮತಿ 25 ವರ್ಷ, ಗಿರೀಶ್ 12 ವರ್ಷ, ನಾನ್ 6 ವರ್ಷ. 42 ವರ್ಷದವರೆಗೂ ಇವ್ರು ನೋಡ್ಕೊಂಡೇ ಇಲ್ವಂತೆ ಅವ್ರ ಜಾಗನ. ಕನ್ವರ್ಷನ್ ಆಗಿರೋದು ಗೊತ್ತಿಲ್ವಂತೆ. ಅಂದ್ರೆ ಇನ್ ಎಷ್ಟರ ಮಟ್ಟಿಗೆ ಇವ್ರ ಜಾಗ ನೋಡ್ತಾವ್ರೆ, ಇದನ್ನ ನೀವೇ ತಿಳ್ಕೋಬೇಕು. ಖಂಡಿತ ರೀ, ನ್ಯಾಯಾಲಯಕ್ಕೆ ಎಲ್ರು ಒಪ್ಕೊಳ್ಳೇಬೇಕು. ಅಲ್ಲಿವರೆಗೆ ಬಂದು ಅಲ್ಲಿ ದಾಂಧಲೆ ಮಾಡ್ತಾ ಇದ್ರು. ದಾಂಧಲೆ ಮಾಡೋದು, ಅವರೇ ಬೇಲಿ ಹಾಕೋದು, ಆಮೇಲೆ ಬೋರ್ಡ್ ನೆಡೋದು. ನಮ್ಮ ಹುಡುಗರು ಕಿತ್ತಿಟ್ರೆ ನಮ್ಮ ಹುಡುಗರ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು. ಇವತ್ತು ಹೋಗಿ ಅವರೇ ಹಾಕೋದು ಮೊದ್ಲು. ನಮ್ಮ ಹುಡುಗರು ನಂದು ಜಾಗ ಅಂತ. ಅವ್ರ ಜಾಗ 42 ವರ್ಷ ಏನ್ ಮಾಡ್ತಿದ್ರು? ಗೌರ್ಮೆಂಟ್ 3 ಸಬ್ ರಿಜಿಸ್ಟರ್ ಆಗಿದೆ, ಶ್ರೀಮತಿಗೆ ಇವ್ರಿಗೆ ಅಲ್ಲ. ಹಂಗಾರೆ ಸಬ್ ರಿಜಿಸ್ಟರ್ ಮೇಲೆ ಕೇಸ್ ಹಾಕ್ಬೇಕಾ ನಾವು? ಯಾರ ಮೇಲೆ ಹಾಕ್ಬೇಕು? ಲಕ್ಷ್ಮಮ್ಮನವರು ಏನ್ ಹೇಳ್ತಾರೆ? ಲಕ್ಷ್ಮಮ್ಮ ಯಾರು ಅಂತ ನಮಗ್ ಗೊತ್ತಿದ್ರಲ್ವಾ? ಲಕ್ಷ್ಮಮ್ಮಂದು 42 ವರ್ಷದ್ದು ಇವ್ರು ಇಟ್ಕೊಂಡ್ ಬಂದವ್ರೆ. ಯಾವ್ಯಾವ್ದು ಹೊಲ ಇವ್ರದ್ದು, ನಮ್ದು ಸೈಟ್. ನೀವು ದಯವಿಟ್ಟು ಕ್ಲಾರಿಟಿ ತಗೊಳ್ಳಿ. ನಂದು ಸೈಟು, ಅವ್ರದ್ದು ಹೊಲ ಹೋಗಿ ಕನ್ವರ್ಷನ್ ಆಗಿದೆ, ಗೌರ್ಮೆಂಟ್ ಮಾಡಿದೆ, ನಾನ್ ಮಾಡಿಲ್ಲ. ಅಥವಾ HR ಮನೆಯವ್ರು ಮಾಡಿ ರಾತ್ರಿ ಜಾಗ ಹಂಚ್ಕೊಂಡಿಲ್ಲ. ಅದು ನೀವು ತಿಳ್ಕೋಬೇಕು ಅಷ್ಟೇ. ನಾನು ಹೇಳೋದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸಮಾಜಕ್ಕೆ ರಾಂಗ್ ಮೆಸೇಜ್ ಕೊಡ್ತಾ ಇರೋದು. ಹೆಂಗೆ ಅಂದ್ರೆ, ಲಾಯರ್ ಬಂದಿಲ್ಲ. ನಮ್ ಲಾಯರ್ ಇವತ್ತು ಭಾನುವಾರ ಫ್ಯಾಮಿಲಿ ಜೊತೆ ಆಚೆ ಹೋಗಿರ್ತಾರೆ ಅನ್ಕೊಳ್ಳಿ, ಇವನಲ್ಲಿ ಬಂದ ಅಂತ ನಮ್ ಲಾಯರ್ ಬರ್ಬೇಕಂತ ಅವ್ನು ಹೇಳಿದ್ದು.
ನಿಮ್ ಲಾಯರ್ ಇಲ್ಲಿಗೆ ಬರಲ್ಲ ಎದ್ರಕೊಂಡ್ ನಮ್ ಲಾಯರ್ಗೆ ಎದ್ರಕೊಳಕ್ ಇವನೇನ್ LLB ಮಾಡಿದಾನ ಈ ತರ ಮೆಸೇಜ್ ಕೊಡೋದು? ಇವ್ನ್ LLB ಮಾಡಿದಾನ, ಇವ್ನ್ ನಾನ್ ಲಾಯರ್ ಆಗಿಟ್ಟಿದ್ದೀನಿ, ಇವ್ನ್ಗೆ ಯಾಕೆ ನಮ್ ಲಾಯರ್ ಬಗ್ಗೆ ಅಂದ್ರೆ ನಾವು ಕೋರ್ಟ್ಗೆ ಹೋಗಿಲ್ಲ, ಡಾಕ್ಯುಮೆಂಟ್ಸೇ ಒದಗಿಸಿಲ್ಲ ಅಂತ ರಾಂಗ್ ಮೆಸೇಜ್ ಕೊಟ್ಟಿದ್ನಲ್ಲ. ಎಲ್ಲ ಕೊಟ್ಟಿದ್ದೀನಿ, ಒಂದ್ ಸೆಟ್ ಕೊಟ್ಟಿದ್ದೀನಿ ಅವ್ರಿಗೆ. TV9 ಓದಿದ್ರು ಒಬ್ರು, ಎಲ್ಲ ಅವ್ರಿಗೂ ಕೊಟ್ಟಿದ್ದೀನಿ, ನಮ್ ಲಾಯರ್ನು ಕರ್ಕೊ ಬಂದಿದ್ದೀನಿ. ಇದಕ್ಕಿಂತ ಕ್ಲಾರಿಟಿ ಕೇಳಿ ಹೆಚ್ಚು ಕಡಿಮೆ ಆದ್ರೆ ಜನ ತಪ್ಪು ತಿಳ್ಕೊಬಾರ್ದು ಅಂತ ಈ ಮೆಸೇಜ್ ಕೊಡ್ತಾ ಇದ್ದೀನಿ. ಅಷ್ಟು ಬಿಟ್ಟು ಬೇರೆ ಏನಿಲ್ಲ. ಜನಕ್ಕೆ ಒಳ್ಳೆ ದುಡ್ಡಿದೆ ಅಂತ ಏನೋ ಮಾಡ್ಬಿಟ್ಟವ್ರೆ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಾವು ದುಡ್ಡು ಕೊಟ್ಟೆ ಪರ್ಚೇಸ್ ಮಾಡಿದೀವಿ. ಆಮೇಲೆ ಈ ಸೈಟ್ ನಂಬರು, ಸರ್ವೆ ನಂಬರ್ ಹೇಳಿ ಸರ್ ನೀವು, ಅದನ್ನ ಯಾರು ಪರ್ಚೇಸ್ ಮಾಡಬಾರ್ದು. ನಾನು ಪೇಪರ್ ಸ್ಟೇಟ್ಮೆಂಟ್ ಕೊಡ್ತೀನಿ. ಏನಿದೆ ಸರ್ವೆ ನಂಬರ್ ಅದು 90/27 ಅಂತ ಹೇಳಿ ಮೆನ್ಷನ್ ಆಗಿದೆ. ಪುಷ್ಪ ಅವ್ರದ್ದು ಇಲ್ಲೇನಾಯ್ತು ಸೀರೀಸ್ ಆಫ್ ಟ್ರಾನ್ಸಾಕ್ಷನ್ ಆಗಿದೆ. 1980s ಇಂದ ಹಿಡಿದು ಒಬ್ಬರಿಂದ ಒಬ್ಬರಿಗೆ ಫ್ಲೋ ಆಗಿದೆ. ಪ್ರಾಪರ್ಟಿ ಏನಿದೆ ಫ್ಲೋ ಆಗಿದೆ. ಮೇಡಮ್ ಕೂಡ ಇದನ್ನ ಪರ್ಚೇಸ್ ಮಾಡಿದ್ದಾರೆ. 1981 ಅಲ್ಲೇ ಇದು ಅಲಿನೇಷನ್ ಆಗಿದೆ. ಈಗ ಆಪೋಸಿಟ್ ಪಾರ್ಟಿ ಅವ್ರು ಏನ್ ಕ್ಲೇಮ್ ಮಾಡ್ತಾ ಇದಾರೆ ಅಂದ್ರೆ ಆಪೋಸಿಟ್ ಪಾರ್ಟಿ ಅವ್ರು ಏನ್ ಕ್ಲೇಮ್ ಮಾಡ್ತಾ ಇದಾರೆ ಅಂದ್ರೆ 5 ಗುಂಟೆ ಜಾಗ ಇರೋದು ಅಂತ ಹೇಳಿ. ಬಟ್ ಈ ಪ್ರಾಪರ್ಟಿ ಏನಿದೆ ಇದು 60/40 ಸೈಟ್. ಇದು 60/40 ಸೈಟ್ ಆಗಿದೆ. ಆಮೇಲೆ ಅವರು 5 ಗುಂಟೆ ಏನು ಆರ್ಡರ್ ಬಂದಿದೆ ಅಂತ ಹೇಳ್ತಾ ಇದಾರಲ್ಲ, ಆರ್ಡರ್ ಬಂದಿರೋದು ಏನಕ್ಕೆ ಅಂತ ಹೇಳಿ ನಿಂತ್ಬೇಕು. ಅದು ಕ್ಲೀನ್ ಆಗಿ ನೋಡ್ಬೇಕಾಗುತ್ತೆ. ಅಲ್ಲಿ ಹೋಗಿ ಎವಿಕ್ಟ್ ಮಾಡಿ ಅಂತ ಆಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಅದರಲ್ಲಿ ಇಲ್ಲ. ಓಕೆ, ಅದರಲ್ಲಿ ಇರೋಂಥದ್ದು ಆರ್ಡರ್ ನಾಟ್ ರಿಸ್ಟೇನ್ ದ ಪ್ಲೇಂಟಿಫ್ಸ್ ಅಂತ ಹೇಳಿ ಮೆನ್ಷನ್ ಆಗಿದೆ. ಇವರು ಯಾವುದೇ ರೀತಿಯಾದಂಥ ಆರ್ಡರ್ ಇಲ್ದಲೆ ಹೋಗಿ ಅಲ್ಲಿ ಹೋಗಿ ಜಾಗನ ಇದ್ ಮಾಡಿದ್ದಾರೆ ಸರ್. ಸರ್ವೆ ನಂಬರ್ ಅವ್ರದ್ದು ಮತ್ತೆ ಮೇಡಮ್ ಅವ್ರದ್ದು ಸರ್ವೆ ನಂಬರ್ಗಳ ವೇರಿಯೇಷನ್ ಇದೆಯಾ? ಸರ್ವೆ ನಂಬರ್ ಬೇರೆ ಸರ್ ಇಲ್ಲಿ ಏನಾಗಿದೆ ಅಂದ್ರೆ ಅಲಿನೇಷನ್ ಆದ್ಮೇಲೆ ಅದು ಸೈಟ್ ಏನಿದೆ ಅದು ನಮ್ಮ ಮೇಡಮ್ ಅವ್ರ ಹೆಸರು. ಅಂದ್ರೆ ಅದೇನು ಪ್ರಾಪರ್ಟಿ ಕೋಡ್ ಆಗಿದೆ ಫರ್ದರ್. ಅಂದ್ರೆ ಅವ್ರು ಕ್ಲೇಮ್ ಮಾಡ್ತಿರೋದು ಬರೀ 5 ಗುಂಟೆಗೆ ಸರ್. ಈ ಸೈಟ್ ವಿಚಾರ ಅಲ್ಲ, ಅವ್ರು ಕ್ಲೇಮ್ ಮಾಡ್ತಿರೋದು 5 ಗುಂಟೆಗೆ ಸರ್. ಆದ್ರೆ ಆ ಜಾಗ ಇದೆ ಅಲ್ವೋ ಬೇರೆ ಅವ್ರು ಕ್ಲೈಮ್ ಮಾಡ್ತಾರೆ ಸರ್. ಈಗ ಇದೆ ಅದೇ ಕ್ವಶನ್ ಅಲ್ಲಿ ಇರೋದು ಅದೇ ವಿಚಾರ ಸರ್. ಚೇಂಜ್ ಇದೆಯಾ ಸೇಮ್ ಇದೆಯಾ ಸರ್? ಸರ್ ಅದು ಸರ್ವೆ ನಂಬರು ಸೇಮ್ ಇದೆ, ಬಟ್ ಕೋಡ್ ಆಗಿರೋದು ಅದು ವೇರಿಯೇಷನ್ಸ್ ಇದೆ ಸರ್. ಕೋಡಲ್ಲಿ ವೇರಿಯೇಷನ್ ಇದೆ. 5 ಗುಂಟೆ ಜಾಗ ಎಲ್ಲ ಇದು ಬಂದ್ಬಿಡತ್ತಾ ಅಂತ, ಈ ಜಾಗನ ಬಂದ್ಬಿಡತ್ತಾ ಅಂತ 5 ಗುಂಟೆ ಜಾಗ ಸರ್. ಈಗ 5 ಗುಂಟೆ ಜಾಗ ಬಂದಿಲ್ಲಿ ಇದೇನು ಫರ್ದರ್ ಏನು ಈಗ ಡಿಸ್ಪ್ಯೂಟ್ ಇದೆ, ಇದು ಕೋರ್ಟ್ ಅಲ್ಲಿ ಇರೋದ್ರಿಂದ ನೆಕ್ಸ್ಟ್ ಏನು ಆರ್ಡರ್ ಬರುತ್ತೆ ನಾವು ಅದ್ರ ಮೇಲೆ ಮಾತಾಡ್ತೀವಿ. ಚೇತನ್ ಸರ್. ಇದು ನಂದು ನನ್ನಂತೆ ಆಗಿದೆ ಕೋರ್ಟ್ ಅಲ್ಲಿ ಅಂತ ದಯವಿಟ್ಟು ಜನಕ್ಕೆ ರಾಂಗ್ ಯಶೋರ್ ಮನೆ ಸೈಟು ಅಂತ ಯಾರು ತಗೊಳಕ್ ಹೋಗ್ಬೇಡಿ. ಇದು ಕೋರ್ಟ್ ಅಲ್ಲಿ ಇದೆ, ನಮ್ದೇ ಅವ್ರದ್ದು ಅಂತ ನಮ್ದೇನೆ, ನಾವು ಪಕ್ಕ ಡಾಕ್ಯುಮೆಂಟ್ಸ್ ಇದೆ. ಈಗ ಅವಂದು ಅಂತ ಬಂದಿರೋದ್ರಿಂದ ಇನ್ಯಾರಿಗೂ ಮಾರೋ ಚಾನ್ಸಸ್ ಇರುತ್ತೆ. ದಯವಿಟ್ಟು ತಗೋಬೇಡಿ. ಪಕ್ಕದ ನಟರಾಜ್ ಅವ್ರದ್ದು ನಮ್ದೇ ಅಲ್ಲ, ಸಾರಿ ಅವ್ರದ್ದು ನಮ್ದು ಎರಡು ಪಕ್ಕ ಇದೆ. ಎರಡನ್ನೂ ಮಾರಕ್ ಓಡಾಡ್ತಾ ಇದ್ದಾನೆ. ದಯವಿಟ್ಟು ಇದು ರಾಂಗ್ ಮೆಸೇಜ್. ವಿದ್ಯಾನಗರ ಆರ್ಟ್ ಪ್ರಾಪರ್ಟಿ ಇದ್ರ ಮೇಲೆ ಕಂಡು ಬಿದ್ದಿದೆ. ದಯವಿಟ್ಟು ಯಾರು ತಗೋಬೇಡಿ ಅಂತ ಹೇಳ್ತೀನಿ. ಬನ್ನಿ ಅಡ್ವೊಕೇಟ್ ಸಾಹೇಬ್. ಹೋಗೋಣ.